ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಕರ್ತನೆ ನನ್ನ ಬೆಳಕು ರಕ್ಷಕನು, ಭಯವೇ ನನಗಿಲ್ಲ. ಆತನೇ ನನ್ನ ಬಾಳಿನ ಬಲವಾದ, ಆತನೇ ನನ್ನ ಬಾಳಿನ ಬಲವಾದ. ಯಾರಿಗೂ ಅಂಜೆನು, ಅಲ್ಲೆಲೂಯಾ, ಯಾರಿಗೂ ಅಂಜೆನು. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಆಪತ್ತು ಕಾಲದಿ ಗುಡಾರ ಮರೆಯಲ್ಲಿ ಅಡಗಿಸಿ ಕಾಯುವನು. ಶಿಖರದ ಮೇಲೆ ಸುರಕ್ಷಿತವಾಗಿಡುವ, ಶಿಖರದ ಮೇಲೆ ಸುರಕ್ಷಿತವಾಗಿಡುವ. ಕಳವಳ ನನಗಿಲ್ಲ, ಹಲ್ಲೆಲೂಯಾ, ಕಳವಳ ನನಗಿಲ್ಲ. ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ತಂದೆಯು ತಾಯಿಯು ನನ್ನನ್ನು ಕೈ ಬಿಟ್ಟರು, ಕರ್ತನು ಕೈ ಬಿಡನು. ಕರ್ತನಿಗಾಗಿ ದಿನವೂ ಕಾದಿರುವೆ, ಕರ್ತನಿಗಾಗಿ ದಿನವೂ ಕಾದಿರುವೆ. ಹೊಸ ಬಲ ಹೊಂದುವೆ, ಹಲ್ಲೆಲೂಯಾ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಕರ್ತನ ಬಳಿಯಲ್ಲಿ ಒಂದನ್ನೇ ಬೇಡುವೆನು, ಅದನ್ನೇ ನಾ ಬಯಸುವೆನು. ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ
ಜೀವಮಾನವೆಲ್ಲ ಆತನ ಸನ್ನಿಧಿಯಲ್ಲಿ ಹೊಸ ಬಲ ಹೊಂದುವೆ. ಹಲ್ಲೆಲೂಯಾ, ಹೊಸ ಬಲ ಹೊಂದುವೆ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನಾಳೆಯ ಕುರಿತು ನನಗೆ ಭಯವಿಲ್ಲ. ಯೇಸು ಕರ್ತನೆ ಎಲ್ಲವ ನೋಡಿಕೊಳ್ಳುವ, ಎಲ್ಲವ ನೋಡಿಕೊಳ್ಳುವ. ನನ್ ಕುರುಬನೆ యేసಯ್ಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿನ್ನನ್ನೇ, ಸ್ತುತಿಸುವೆ ನಿನ್ನನ್ನೇ. ನನ್ ಕುರುಬನೆ యేసయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿನ್ನನ್ನೇ, ಸ್ತುತಿಸುವೆ ನಿನ್ನನ್ನೇ. ಹಸಿರಾದ ಹುಲ್ಲಲ್ಲಿ ಅನುದಿನ ನಡೆಸಿರುವೆ, ಹಸಿರಾದ ಹುಲ್ಲಲ್ಲಿ ಅನುದಿನ ನಡೆಸಿರುವೆ, ಅನುದಿನ ನಡೆಸಿರುವೆ, ನನ್ನ ಅನುದಿನ ನಡೆಸಿರುವೆ. ನನ್ ಕುರುಬನೆ యేసయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿನ್ನನ್ನೇ, ಸ್ತುತಿಸುವೆ ನಿನ್ನನ್ನೇ. ನನ್ ಕುರುಬನೆ యేసయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿನ್ನನ್ನೇ, ಸ್ತುತಿಸುವೆ ನಿನ್ನನ್ನೇ. ಜೀವವುಳ್ಳ ಬುಗ್ಗೆಯಿಂದ ದಾಹವ ನೀಗಿರುವೆ, ಜೀವವುಳ್ಳ ಬುಗ್ಗೆಯಿಂದ ದಾಹವ ನೀಗಿರುವೆ, ನನ್ನ ದಾಹವ ನೀಗಿರುವೆ, ನನ್ನ ದಾಹವ ನೀಗಿರುವೆ. ನನ್ ಕುರುಬನೆ యేసయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿನ್ನನ್ನೇ, ನಿನ್ನನ್ನೇ. ಆತ್ಮವ ಸಂತೈಸುವೆ, ಅಭಿಷೇಕ ಮಾಡಿರುವೆ, ಆತ್ಮವ ಸಂತೈಸುವೆ, ಅಭಿಷೇಕ ಮಾಡಿರುವೆ, ನನ್ನ ಅಭಿಷೇಕ ಮಾಡಿರುವೆ, ನನ್ನ ಅಭಿಷೇಕ ಮಾಡಿರುವೆ. ನನ್ ಕುರುಬನೆ యేಸయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿನ್ನನ್ನೇ, ಸ್ತುತಿಸುವೆ ನಿನ್ನನ್ನೇ. ಕತ್ತಲೆ ಕಣಿವೆಯಲ್ಲಿ ನಡೆದರೂ ಭಯವೇ ಇಲ್ಲ, ಕತ್ತಲೆ ಕಣಿವೆಯಲ್ಲಿ ನಡೆದರೂ ಭಯವೇ ಇಲ್ಲ, ನಾನು ನಡೆದರೂ ಭಯವೇ ಇಲ್ಲ, ನಾನು ನಡೆದರೂ ಭಯವೇ ಇಲ್ಲ. ನನ್ ಕುರುಬನೆ యేసయ్య, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೆ
ಎಸೆಯ ಓ ನೊಂದಿಗಿರುವವನೇ. ಹೌದು ಡ್ಯಾಡಿ, ಹೌದಪ್ಪ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ ಎಸೆಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ನನ್ ಕುರುಬನೇ ಎಸೆಯ, ನನ್ನೊಂದಿಗಿರುವವನೇ, ಸ್ತುತಿಸುವೆ ನಿಮ್ಮನ್ನೇ, ಸ್ತುತಿಸುವೆ ನಿಮ್ಮನ್ನೇ. ಹೌದು ರಾಜ, ಸ್ತುತಿಸುವೆ ನಿಮ್ಮನ್ನೇ. ಹಾಲೆಲೂಯ. ಸ್ವಲ್ಪ ಹೊತ್ತು ಹಾಗೆ ಬಾಯಿ ಬಿಚ್ಚಿ ಸ್ತೋತ್ರ ಮಾಡೋಣ. ಸ್ತೋತ್ರ ಡ್ಯಾಡಿ, ಸ್ತೋತ್ರ ಕರ್ತನೇ, ನನ್ನ ಕುರುಬನೇ, ನನ್ನ ರಕ್ಷಕನೇ. ಓ ಸ್ತೋತ್ರ, ನಿಮಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ನಿಮಗೆ ವಂದನೆ. ಹಾಲೆಲೂಯ, ನಿಮಗೆ ವಂದನೆ. ಹಾಲೆಲೂಯ. ಎದುರಾದ ತಂತ್ರವನ್ನು ಮುರಿದಾಕಿರುವೆ. ಹೌದು ಡ್ಯಾಡಿ, ಎದುರಾದ ತಂತ್ರವನ್ನು ಮುರಿದಾಕಿರುವೆ. ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ. ಹೌದು ರಾಜ, ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ. ಅಪ್ಪ ನಿಮಗೆ ಸ್ತೋತ್ರ, ಸ್ತೋತ್ರ ಡ್ಯಾಡಿ. ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ. ಕಣ್ಣೀರಿಂದ ಕರ್ತನೆ ವಂದಿಸುವೆ, ವಂದಿಸುವೆ, ವಂದಿಸುವೆ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ. ಕಣ್ಣೀರಿಂದ ಕರ್ತನೆ ವಂದಿಸುವೆ, ವಂದಿಸುವೆ, ವಂದಿಸುವೆ. ಕಷ್ಟವನ್ನು ಸಹಿಸಲು ಬಲ ನೀಡಿರುವೆ. ಹೌದು ಡ್ಯಾಡಿ, ಕಷ್ಟವನ್ನು ಸಹಿಸಲು ಬಲ ನೀಡಿರುವೆ. ಪರಿಶುದ್ಧನಾಗಿರಲು ಕೃಪೆ ನೀಡಿರುವೆ. ಪರಿಶುದ್ಧನಾಗಿರಲು ಕೃಪೆ ನೀಡಿರುವೆ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಯೇಸು ಅಪ್ಪ, ಹೌದು ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ. ಕಣ್ಣೀರಿಂದ ಕರ್ತನೆ ವಂದಿಸುವೆ, ವಂದಿಸುವೆ, ವಂದಿಸುವೆ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ. ಕಣ್ಣೀರಿಂದ ಕರ್ತನೆ ವಂದಿಸುವೆ, ವಂದಿಸುವೆ, ವಂದಿಸುವೆ. ಒಂದು ದಿನವೂ ಬಿಡದೆ ನನ್ನ ಪೋಷಿಸಿರುವೆ. ಒಂದು ದಿನವೂ ಬಿಡದೆ ನನ್ನ ಪೋಷಿಸಿರುವೆ. ಆಶ್ರಯ
ಆಶ್ರಯ ವಸ್ತ್ರ ನೀಡಿ ಕಾಪಾಡಿರುವೆ, ಆಶ್ರಯ ವಸ್ತ್ರ ನೀಡಿ ಕಾಪಾಡಿರುವೆ. ಅಪ್ಪ ನಿಮಗೆ ಸ್ತೋತ್ರ. ಕರಗಳನ್ನು ಚಾಚಿ ಹೇಳುವ, ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನೆ ವಂದಿಸುವೆ, ವಂದಿಸುವೆ, ವಂದಿಸುವೆ. ಹೌದು ರಾಜ, ವಂದಿಸುವೆ, 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 ವಂದಿಸುವೆ. ಹಾಲೆಲೂಯ. ಸ್ವಲ್ಪ ಹೊತ್ತು ಹಾಗೆ ವಂದನೆ ಹೇಳುವ. ನಾನು ಹಾದು ಬಂದ ಹಾದಿಯನ್ನು ತಿರುಗಿ ನೋಡಿದರೆ ಎಷ್ಟೊಂದು ಉಪಕಾರ ನೀವು ನನಗೆ ಮಾಡಿದ್ದೀರಿ ಸ್ವಾಮಿ. ಹೊತ್ತೊತ್ತಿಗೆ ಆಹಾರ, ಉಡಲು ವಸ್ತ್ರ, ಇರಲು ಸ್ಥಳ ಕಾಪಾಡಿದ ಕರ್ತನೇ, ನಡೆಸಿದ ಕರ್ತನೇ, ಅದ್ಭುತನೇ, ಅತಿಶಯನೇ, ಉನ್ನತನೇ, ಉತ್ತಮನೇ, ಕಾಯುವವನೇ, ಕರುಣಾಮಯನೇ, ಸ್ತೋತ್ರ ನಿಮಗೆ, ಸ್ತೋತ್ರ ನಿಮಗೆ, ಸ್ತೋತ್ರ ನಿಮಗೆ, ಸ್ತೋತ್ರ. ಹಲ್ಲೆಲೂಯ. ಎಲ್ಲರೂ ಹಾಗೆ ಸ್ತೋತ್ರ ಮಾಡೋಣ. ಓ ರೀ ಬಾಬಾ ಕಾಶಿಕಾಲ. ನೀವೆಲ್ಲಿದ್ದರೂ ಕೂಡ ಹಾಗೆ ಕಣ್ಣುಗಳ ಮುಚ್ಚಿ ಸ್ತೋತ್ರ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆ ಯೇಸಪ್ಪ. ಓ ವಂದನೆ ಯೇಸಪ್ಪ. ದಯಾಮಯನೇ ವಂದನೆಯಪ್ಪ, ಕರುಣಾಮಯನೇ ವಂದನೆಯಪ್ಪ, ಅದ್ಭುತನೇ ವಂದನೆಯಪ್ಪ, ಅತಿಶಯನೇ ವಂದನೆಯಪ್ಪ. ಹಲ್ಲೆಲೂಯ, ಹಲ್ಲೆಲೂಯ. Thank you, Lord. Thank you, Jesus. Thank you. Thank you. Thank you. I love you, Father. I love you, Daddy. I love you. I love you. Thank you. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿಗೆ ಬರುವ ಸೌಭಾಗ್ಯ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿನ್ನ ನಾಮ ಮೇಲಾದ ನಾಮ, ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿ ಮೇಲಾದ ಪ್ರೀತಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಮೇಲಾದ ಕೃಪೆ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿಮ್ಮ ದಯೆ ಕರ್ತನೆ ನಮಗೆ ಸಿಕ್ಕಿದೆ, ಅದಕ್ಕಾಗಿ ಸ್ತೋತ್ರ. ಇನ್ನು ನಮ್ಮನ್ನು ನಿಮ್ಮ ಕೃಪಾಶ್ರಯಕ್ಕೆ ನಮ್ಮನ್ನು ಒಪ್ಪಿಸುತ್ತೇವೆ. ನಿಮ್ಮ ಕೃಪೆಯಿಂದ ನಮ್ಮನ್ನು ಆವರಿಸಿ, ನಮ್ಮನ್ನು ನಡೆಸಿ. ಇದು ಕೂಡ ನಿನ್ನ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತಾಡಿ, ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಇವತ್ತಿನ ನಮ್ಮ ಪ್ರಾರ್ಥನಾ ಅಂಶಕ್ಕೆ ಅನುಕೂಲವಾಗಿ ಯೆಶಾಯ 43ನೇ ಅಧ್ಯಾಯ, ಅದರಲ್ಲಿ 4ನೇ ವಚನ. 43ನೇ ಅಧ್ಯಾಯ 4ನೇ ವಚನ. ನೀನು ನನ್ನ ದೃಷ್ಟಿಯಲ್ಲಿ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ಅಮೂಲ್ಯನು ಮಿಕ್ಕಿದೆ ಇರಲಿ, ಆಮೇಲೆ ನೋಡೋಣ. ಅಮೂಲ್ಯನು, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ಹಲ್ಲೆಲೂಯ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ಯೇಸು ಸ್ವಾಮಿ ನಮ್ಮನ್ನು ಅಮೂಲ್ಯರನ್ನಾಗಿ ನೋಡ್ತಾರೆ. ಏನು ಅಮೂಲ್ಯ ಅಂದರೆ? ಪ್ರೆಷಿಯಸ್, ತುಂಬ ಬೆಲೆ ಬಾಳುವವರು, ನಿಮಗೆ ತುಂಬ ವ್ಯಾಲ್ಯೂ ಇದೆ.
ಹಲ್ಲೆಲೂಯ. ನಿಮಗಿರುವಂತಹ ವ್ಯಾಲ್ಯೂ ಅಷ್ಟಿಷ್ಟಲ್ಲ, ಬಹಳ ವ್ಯಾಲ್ಯೂ ನಿಮಗಿದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಮನುಷ್ಯರ ದೃಷ್ಟಿಯಲ್ಲಿ ಹೇಗೆ ಬೇಕಾದರೂ ಇರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿ ಕಾಣ್ತಾ ಇದ್ದೀರಿ. ಇವತ್ತು ಲೋಕದಲ್ಲಿ ನಿಮ್ಮನ್ನು ತುಚ್ಛವಾಗಿ, ಅಲ್ಪವಾಗಿ, ಬಹಳ ಯಾವುದಕ್ಕೂ ಪ್ರಯೋಜನವಿಲ್ಲದವರಾಗಿ ನೋಡ್ಬೋದು. ದೇವರ ದೃಷ್ಟಿಯಲ್ಲಿ ಯು ಆರ್ ಪ್ರೆಷಿಯಸ್, ನೀವು ಅಮೂಲ್ಯರಾಗಿ ಕಾಣ್ತಾ ಇದ್ದೀರಿ. ನಾವು ಅದಕ್ಕೆ ನಿಜವಾಗ್ಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ನೀನು ನನ್ನ ದೃಷ್ಟಿಯಲ್ಲಿ, ಬೇರೆಯವ್ರ ದೃಷ್ಟಿಯಲ್ಲ, ದೇವರು ಹೇಳ್ತಾ ಇದ್ದಾರೆ ನನ್ನ ದೃಷ್ಟಿಯಲ್ಲಿ ನೀನು ಅಮೂಲ್ಯನು ಅಂತ ದೇವರು ಸರ್ಟಿಫೈ ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಏನೇನಿದೆ? ಇದನ್ನು ನೆನೆಸ್ಕೊಳ್ಳುವಾಗಲೇ ಒಂದು ರೀತಿಯಾದ ಖುಷಿ ಆಗ್ತದೆ. ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು. ಹಲ್ಲೆಲೂಯಾ. ಯು ಆರ್ ಪ್ರೆಷಿಯಸ್. ಅಯ್ಯೋ, ನಾನು ಯಾವುದಕ್ಕೂ ಬಾರದವನು, ಯಾವುದಕ್ಕೂ ಬಾರದವಳು, ನಾನು ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಹೇಳಿ ಒಂದು ವೇಳೆ ನೀವು ನೆನೆಸ್ಬೋದು. ಯಾರು ನನ್ನನ್ನು ಕೇರೆ ಮಾಡ್ತಾ ಇಲ್ಲ, ಆದರೆ ದೇವರು ಕೇರ್ ಮಾಡ್ತಾ ಇದ್ದಾರೆ. ನಿನ್ನನ್ನು ಅಮೂಲ್ಯಳು ಅಂತ ಹೇಳಿ ದೇವರು ನೋಡ್ತಾ ಇದ್ದಾರೆ. ಅಮೂಲ್ಯ ಆದರೆ ಹೆಂಗಿಟ್ಕೋತಾರೆ? ಎಲ್ಲಂದ್ರಲ್ಲಿ ಬಿಸಾಕೋದಿಲ್ಲ, ಅದನ್ನು ಸ್ಪೆಷಲಾಗಿ ತಗೊಳ್ತಾರೆ, ಸ್ಪೆಷಲ್ ಬಾಕ್ಸಲ್ಲಿ ಇಟ್ಕೋತಾರೆ, ಸ್ಪೆಷಲಾಗಿ ಸೇಫಾಗಿ ಇಡ್ತಾರೆ. ನಿಮಗೆ ಸಿಗುವಂಥ ಸೇಫ್ಟಿ, ನಿಮಗಿರುವಂಥ ಆರೈಕೆ, ನಿಮ್ಮನ್ನು ಒರೆಸುವ ಆ ಆರೈಕೆ ಬಹಳ ವಿಶೇಷವಾದ. ಯಾಕಂದರೆ ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಿ. ಹಲ್ಲೆಲೂಯಾ. ಓಕೆ, ಇವತ್ತು ಯಾಕೆ ನಾವು ಈ ಸ್ಥಾನವನ್ನು ಹೊಂದ್ವಿ? ಹೇಗೆ ನಮಗೆ ಈ ಸ್ಥಾನ ಸಿಕ್ಕಿತು? ಈ ಅಮೂಲ್ಯ ಸ್ಥಾನ ಸುಮ್ಮನೆ ಸಿಕ್ಬಿಡೋದಿಲ್ಲ. ಈ ಅಮೂಲ್ಯ ಸ್ಥಾನ, ಪದವಿ ಯಾವ ಆಧಾರದ ಮೇಲೆ ನಮಗೆ ಸಿಕ್ಕಿದೆ? ನಮ್ಮ ಅರ್ಹತೆ ಮೇಲೆನಾ? ಇಲ್ಲ. ನಮಗೆ ಆ ಅಮೂಲ್ಯ ಪದವಿ ಸಿಗಲಿಕ್ಕೆ ಒಂದು ವಿಶೇಷ ಕಾರಣ ಇದೆ. ಯಾಕಂತ ಹೇಳಿದ್ರೆ 1 ಪೇತ್ರ 1ನೇ ಅಧ್ಯಾಯ 18ನೇ ವಚನ 13ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. 1 ಪೇತ್ರ 1ನೇ ಅಧ್ಯಾಯ 18ರಿಂದ 19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ನಿಮಗೆ ಬಿಡುಗಡೆ ಎಂದು ನೀವು ಬಲ್ಲಿರಿ. ಹಲ್ಲೆಲೂಯಾ. ನೀವು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಬಿಡುಗಡೆಯನ್ನು ಹೊಂದಿದವರು, ರಕ್ಷಣೆ ಹೊಂದಿದವರು. ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಿಮಗೆ ರಕ್ಷಣೆ ಸಿಕ್ಕಿರೋದ್ರಿಂದ ನೀವು ಅಮೂಲ್ಯರು. ಹಲ್ಲೆಲೂಯಾ. ಸುಮ್ಮನೆ ನಿಮಗೆ ಆ ಪದವಿ ಸಿಕ್ಕಿಲ್ಲ, ಆ ಪದವಿ ನಿಮಗೆ ಸಿಕ್ಕಿರೋದು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ. ಹಲ್ಲೆಲೂಯಾ. ಯಾಕೆ ಯೇಸುವಿನ ರಕ್ತ ಅಮೂಲ್ಯ? ಯಾಕೆ ಯೇಸುವಿನ ರಕ್ತ? ಕೆಲವೊಂದು ವಚನಗಳನ್ನು ಓದಿ ನಿಮಗೆ ಇನ್ನೂ ಸ್ಪಷ್ಟ ಆಗ್ತದೆ. ಯಾಕೆ ಯೇಸುವಿನ ರಕ್ತ ಅಮೂಲ್ಯ? ಬೇರೆ ಎಲ್ಲೂ ದನ, ಕುರಿ, ಕೋಳಿ ಅಥವಾ ಮನುಷ್ಯರ ರಕ್ತ, ಎಷ್ಟೋ ರಕ್ತಗಳಿವೆ. ಆದರೆ ಯೇಸುವಿನ ರಕ್ತದಲ್ಲಿ ಅಂಥದ್ದೇನಿದೆ? ಅಂಥ ವಿಶೇಷತೆ ಏನಿದೆ? ಯಾಕೆ ಅದು ಅಮೂಲ್ಯ ಅಂತ ಹೇಳ್ತೀವಿ, ಪ್ರೆಷಿಯಸ್ ಅಂತ ಹೇಳ್ತೀವಿ? ಕೆಲವೊಂದು ವಚನಗಳನ್ನು ಓದಿ. 2 ಕೊರಿಂಥ 5ನೇ ಅಧ್ಯಾಯ 21ನೇ ವಚನ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಯೇಸು. ಹಲ್ಲೆಲೂಯಾ. ಯಾಕೆ ಯೇಸುವಿನ ರಕ್ತ ಅಮೂಲ್ಯವಾದ ರಕ್ತ ಅಂತ ಹೇಳಿದರೆ, ವಾಕ್ಯ ಹೇಳ್ತದೆ ಪಾಪ ಜ್ಞಾನವೇ ಇಲ್ಲದ, ಅಂದರೆ ಯಾವ ಪಾಪದ ಆಲೋಚನೆಯೂ ಆತನಲ್ಲಿಲ್ಲ, ಪಾಪದ ಪರಿಜ್ಞಾನವೇ ಇಲ್ಲದಂತಹ ರಕ್ತ. ಹಲ್ಲೆಲೂಯಾ. ಯೇಸುವಿನ ರಕ್ತ, ಅದಕ್ಕೆ ಅದು ಅಮೂಲ್ಯ. ಸೋ ಪ್ಯೂರ್, ಅದರಲ್ಲಿ ಯಾವ ದೋಷನೂ ಇಲ್ಲ, ಯಾವ ಒಂದು ಕಳಂಕವೂ ಅದರಲ್ಲಿಲ್ಲ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ನಿರ್ದೋಷಿಯ ರಕ್ತ ಅಂತ ಹೇಳಿ. ಯಾವ ದೋಷನೂ ಇಲ್ಲ. ಆ ರಕ್ತದಿಂದ ನಿಮಗೆ ರಕ್ಷಣೆ ಸಿಕ್ಕಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ಪವಿತ್ರ 14ನೇ ವಚನ. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು,
ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಯೇಸುವಿನ ರಕ್ತವು, ಕ್ರಿಸ್ತೇಸುವಿನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಅಲ್ಲಿ ನಾವು ನೋಡ್ತೇವೆ, ನಿರ್ದೋಷಿಯ ರಕ್ತ, ಅಮೂಲ್ಯವಾದ ರಕ್ತ ಅಂತ ಹೇಳಿದ್ರೆ ಅದರಲ್ಲಿ ಯಾವ ಪಾಪವೂ ಇಲ್ಲ, ನಿರ್ದೋಷಿ. ಆ ರಕ್ತ ನಮ್ಮನ್ನು ಬಿಡಿಸುವುದಕ್ಕಾಗಿ ಕ್ರಯವಾಗಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯ. ನೋಡಿ, ಆ ವಚನದಲ್ಲಿ ನೀವು ಮೇಲೆ ಓದಿದ್ರೆ, ಹೋತ ಹೋರಿಗಳ ರಕ್ತ ಅಲ್ಲ, ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ಹಳೆ ಒಡಂಬಡಿಕೆಯಲ್ಲಿ ಅವುಗಳನ್ನು ಅರ್ಪಿಸ್ತಾ ಇದ್ರು ಪಾಪ ನಿವಾರಣೆಗಾಗಿ. ಅದೇ ಆ ರೀತಿ ಇರೋದಾದರೆ ನಿರ್ದೋಷಿಯ ರಕ್ತ, ಯಾವ ಪಾಪ ಜ್ಞಾನವಿಲ್ಲದ, ತನ್ನನ್ನು ಸಂಪೂರ್ಣವಾಗಿ ಪರಿಶುದ್ಧವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಸಮರ್ಪಿಸಿದ ಯೇಸುವಿನ ರಕ್ತ ನಮ್ಮ ಎಲ್ಲ ಪಾಪಗಳಿಂದ ನಮ್ಮನ್ನು ಬಿಡಿಸಿ ನಮಗೆ ಶುದ್ಧ ಮನಸ್ಸಾಕ್ಷಿಯನ್ನು ಕೊಡುವಂಥ ರಕ್ತ. ಆ ರಕ್ತದಿಂದ ನಮಗೆ ಪಾಪದಿಂದ, ಲೋಕದ ಮಲಿನತ್ವದಿಂದ ಬಿಡುಗಡೆಯಾಗಿದೆ. ಅದರಿಂದ ನೀವು ಅಮೂಲ್ಯರು. ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಪೇತ್ರನ ಪತ್ರಿಕೆ 1 ಪೇತ್ರ 2ನೇ ಅಧ್ಯಾಯ 22ನೇ ವಚನವನ್ನು ಓದಿ. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಯಾವ ಪಾಪವನ್ನು ಮಾಡಲಿಲ್ಲ. ಯೇಸುವಿನ ಕುರಿತಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ. ಅವತ್ತಿನ ಕೋರ್ಟೇ ಬಹಿರಂಗ ಪ್ರಕಟಣೆ ಮಾಡಿತು. ಅಂದಿದ್ದಂಥ ಕೋರ್ಟ್ನ ನ್ಯಾಯಾಧೀಶ ಪೋಂತ್ಯದ ಪಿಲಾತ ಹೇಳ್ತಾನೆ, ಈ ವ್ಯಕ್ತಿಯಲ್ಲಿ ನಾನು ಯಾವ ದೋಷವನ್ನು, ಯಾವ ತಪ್ಪನ್ನು ಕಂಡಿಲ್ಲ ಅಂತ ಹೇಳಿ. ಪಾಪರಹಿತ ನಿರ್ದೋಷ ರಕ್ತ ಆಗಿರೋದ್ರಿಂದ ಅದು ಸೋ ಪ್ರೆಷಿಯಸ್. ಹಲ್ಲೆಲೂಯ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಜೀವವುಳ್ಳ ದೇವರ ಸ್ವರಕ್ತ, ಅದು ಸೋ ಪ್ರೆಷಿಯಸ್. ನಿಮ್ಮನ್ನು, ನನ್ನನ್ನು ಪಾಪದಿಂದ, ಲೋಕದ ಮಲಿನತ್ವದಿಂದ ನಮ್ಮನ್ನು ಕೊಂಡುಕೊಳ್ಳಿಕ್ಕೆ ಆತನು ಸುರಿಸಿದ ರಕ್ತ, ಅದು ಪರಿಶುದ್ಧವಾದ, ನಿರ್ದೋಷವಾದ, ಯಾವ ಮಲಿನತ್ವ ಇಲ್ಲದ, ಯಾವ ಪಾಪವೂ ಇಲ್ಲದ ವ್ಯಕ್ತಿಯ ಒಂದು ರಕ್ತ. ಆ ರಕ್ತವನ್ನು ಸುರಿಸಿ, ಆ ರಕ್ತವನ್ನು ಚೆಲ್ಲಿ ನಮ್ಮನ್ನು ಪಾಪದಿಂದ ಬಿಡಿಸಿಕೊಂಡಿದ್ದಾನೆ. ನಮ್ಮ ಪಾಪಕ್ಕೆ ಸಲ್ಲಿಸಿದ ಕ್ರಯ ಅದು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಾವು ಹಾಡಾಡ್ತೀವಲ್ಲ, ಪಾಪವ ಕ್ಷಮಿಸುವ ರಕ್ತ ಜಯ, ಪರಿಶುದ್ಧಗೊಳಿಸುವ ರಕ್ತ ಜಯ, ಶಾಪವ ಮುರಿಯುವ ರಕ್ತ ಜಯ, ಸಮಾಧಾನ ತರುವ ರಕ್ತ ಜಯ, ರಕ್ತ ಜಯ, ಓಹೋ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ರಕ್ತ ಜಯ, ಓಹೋ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ, ಬಿಡುಗಡೆ ಕೊಡುವ ರಕ್ತ ಜಯ, ಜಯದ ಮೇಲೆ ಜಯ ತರುವ ರಕ್ತ ಜಯ, ಬಲಹೀನ ನೀಗಿಸುವ ರಕ್ತ ಜಯ, ಬಲವನ್ನು ನೀಡುವ ರಕ್ತ ಜಯ, ರಕ್ತ ಜಯ, ಆಹಾ ರಕ್ತ ಜಯ, ರಕ್ತ ಜಯ, ಓಹೋ ರಕ್ತ ಜಯ, ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಈ ರಕ್ತವನ್ನು ಕ್ರಯವಾಗಿ ಕೊಟ್ಟು ನಿಮ್ಮನ್ನು, ನನ್ನನ್ನು ಪಾಪದಿಂದ ಬಿಡಿಸಿದ್ದಾನೆ. ಒಂದು ಕಾಲದಲ್ಲಿ ನಿಜವಾಗಲೂ ಪಾಪಿಗಳಾಗಿದ್ದೆವು, ಆದರೆ ಇವತ್ತು ನಾವು ಪಾಪದಿಂದ ಬಿಡುಗಡೆಯನ್ನು ಹೊಂದಿದವರಾಗಿದ್ದೇವೆ. ಹೇಗೆಂದರೆ ಯೇಸು ತನ್ನ ಸ್ವರಕ್ತವನ್ನು ನಮಗಾಗಿ ಸುರಿಸಿದ್ರಿಂದ.
ಆ ರಕ್ತ ಅಮೂಲ್ಯವಾದ ರಕ್ತ. ಯಾಕಂದರೆ ಪಾಪರಹಿತ ರಕ್ತ, ಯಾವ ದೋಷರಹಿತ ರಕ್ತ, ನಿರ್ದೋಷಿಯ ರಕ್ತ. ಅದರಿಂದಾಗಿ ಅದು ಅಮೂಲ್ಯ ರಕ್ತ. ಈ ಅಮೂಲ್ಯ ರಕ್ತದಿಂದ ನೀವು ಕೊಂಡುಕೊಳ್ಳಲ್ಪಟ್ಟವರಾದ್ದರಿಂದ, ಬಿಡಿಸಲ್ಪಟ್ಟವರಾದ್ದರಿಂದ ನೀವು ಅಮೂಲ್ಯರು. ಹಲ್ಲೆಲೂಯಾ. ಅಮೂಲ್ಯ ರಕ್ತದಿಂದ ನೀವು ಶುದ್ಧ ಮಾಡಲ್ಪಟ್ಟವರಾದ್ದರಿಂದ ನೀವು ಅಮೂಲ್ಯರು. ಹಲ್ಲೆಲೂಯಾ. ಸೊ ನಿಮ್ಮ ಬಗ್ಗೆ ಒಂದು ಖುಷಿಯಾದ ಒಂದು ಹೆಮ್ಮೆಯ ಅಟ್ಮಾಸ್ಫಿಯರ್ ನಿಮಗಿರಲಿ. ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವನು, ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವನು. ಸೊ ಐ ಆಮ್ ಸೋ ಪ್ರೆಷಿಯಸ್. ಹಲ್ಲೆಲೂಯಾ. ತನ್ನ ರಕ್ತವನ್ನೇ ಸುರಿಸಿ, ತನ್ನ ಜೀವವನ್ನೇ ಕೊಟ್ಟು ನಮ್ಮನ್ನು ಕ್ರಯಕ್ಕೆ ಕೊಂಡ್ಕೊಂಡಿದ್ದಾನೆ. ಸೊ ಹಾಗಾದ್ಮೇಲೆ ನಾವು ಎಷ್ಟು ಪ್ರೆಷಿಯಸ್ ಅಂತ ನೋಡ್ರಿ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಎಷ್ಟು ಅಮೂಲ್ಯ ಅಂತ ನೋಡ್ರಿ. ಕಳೆದ ದಿನಗಳಲ್ಲಿ ನಾವು ದೇವರ ವಾಕ್ಯದಿಂದ ಓದಿದೆವು. ಒಬ್ಬನು ಒಂದು ಜಮೀನಿನಲ್ಲಿ ಒಳಗೆ ಒಂದು ಆಸ್ತಿಯನ್ನು ಕಂಡು, ಒಂದು ನಿಧಿಯನ್ನು ಕಂಡು, ತನ್ನ ಬದುಕನ್ನೆಲ್ಲ ಮಾರಿ ಬಂದು ಆ ಜಮೀನನ್ನು ಖರೀದಿ ಮಾಡ್ಕೊಳ್ತಾನೆ. ಯಾಕಂದರೆ ಅದರೊಳಗೆ ಏನಿದೆ? ಅಮೂಲ್ಯವಾದ ನಿಧಿ ಇದೆ. ಸೊ ದೇವ್ರ ನಾಮಕ್ಕೆ ಸ್ತೋತ್ರ. ನೀವು ಯೇಸುವಿನ ರಕ್ತದಿಂದ ಪಟ್ಟದ್ರಿಂದ ನೀವು ಅಮೂಲ್ಯವಾದವರು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನಿಮ್ಮನ್ನು ಅಮೂಲ್ಯ ಅಂಥ ಒಂದು ವಿಶೇಷ ಸ್ಥಾನದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ಅದರಿಂದಾಗಿ ಯಾರು ಕೂಡ ಕುಗ್ಗಿಸ್ಕೋಬೇಡಿ. ನಿಮ್ಮನ್ನು ದೀನ ಸ್ಥಿತಿಯಲ್ಲಿ ನಿಮ್ಮನ್ನು ತುಂಬ ಡಿಪ್ರೆಸ್ಗೆ ನಿಮ್ಮನ್ನು ತಳ್ಳಬೇಡಿ. ನಿಮ್ಮನ್ನು ನೀವೇ ತಳ್ಳಬೇಡಿ. ನಿಮ್ಮ ಬಗ್ಗೆ ಒಂದು ಅಭಿಮಾನ ಇರಲಿ, ನಿಮ್ಮ ಬಗ್ಗೆ ಒಂದು ಶ್ರೇಷ್ಠ ಅಭಿಪ್ರಾಯ ಇರಲಿ. ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವನು, ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವನು, ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು. ಹಲ್ಲೆಲೂಯಾ. ದೇವರು ನನ್ನನ್ನು ವಿಶೇಷವಾಗಿ ಪರಿಗಣಿಸ್ತಾ ಇದ್ದಾರೆ. ಲೋಕ ನನ್ನನ್ನು ಕೀಳಾಗಿ ಕಾಣ್ಬೋದು, ಅವರು ಕೀಳಾಗಿ ಕಾಣ್ಬೋದು, ಇವ್ರು ಕೀಳಾಗಿ ಕಾಣ್ಬೋದು. ಆದರೆ ದೇವರು ನನ್ನನ್ನು ಅಮೂಲ್ಯನಾಗಿ ನನ್ನನ್ನು ಕಾಣ್ತಾ ಇದ್ದಾರೆ, ವಿಶೇಷವಾಗಿ ನನ್ನನ್ನು ಕಾಣ್ತಾ ಇದ್ದಾರೆ. ಹಲ್ಲೆಲೂಯಾ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾಕೆ ನಾನು ಅಮೂಲ್ಯರು? ಅಮೂಲ್ಯವಾದ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ರಕ್ತದಿಂದ ನಾವು ನಮ್ಮನ್ನು ನೀತಿವಂತರನ್ನಾಗಿ ದೇವರು ಮಾಡಿದ್ದಾನಂತೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ, ಆತನ ರಕ್ತದಿಂದ ನಾವು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಅಮೂಲ್ಯರು. ಆತನ ರಕ್ತದಿಂದ ತೊಳೆಯಲ್ಪಟ್ಟು ನಾವು ನೀತಿವಂತರಾಗಿದ್ದೀವಿ. ಹಲ್ಲೆಲೂಯಾ. ಮನುಷ್ಯನ ಪಾಪವನ್ನು ನಿವಾರಣೆ ಮಾಡುವ ಒಂದೇ ಒಂದು ಡಿಟರ್ಜೆಂಟ್ ಅಂತ ಹೇಳಿದ್ರೆ ಅದು ಯೇಸುವಿನ ರಕ್ತ. ಮನುಷ್ಯನ ಪಾಪವನ್ನು ಸಂಪೂರ್ಣ ನಿವಾರಣೆ ಮಾಡಿ ನಮ್ಮನ್ನು ಪೂರ್ಣವಾಗಿ ಶುದ್ಧ ಮಾಡಿ ದೇವರ ಮುಂದೆ ನಿಲ್ಲುವ ಅರ್ಹತೆಯನ್ನು ನಮಗೆ ಕೊಡ್ತದೆ. ಹಲ್ಲೆಲೂಯಾ. ಇವತ್ತು ನಾವು ಆ ಅರ್ಹತೆಯಲ್ಲಿ ನಿಂತಿದ್ದೇವೆ, ನೀತಿವಂತರಾಗಿ ನಿಂತಿದ್ದೇವೆ, ದೇವರ ಮುಂದೆ ಅಮೂಲ್ಯರಾಗಿ ನಿಂತಿದ್ದೇವೆ. ಸೊ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವ. ನೀವು ಅಮೂಲ್ಯರು. ಯಾಕೆ ಅಮೂಲ್ಯರು? ಅಮೂಲ್ಯವಾದ ರಕ್ತದಿಂದ ಬಿಡಿಸಲ್ಪಟ್ಟವರು, ನೀತಿವಂತರಾಗಿ ಮಾಡಲ್ಪಟ್ಟವರು. ಅದರಿಂದ ನೀವು ಅಮೂಲ್ಯರು. ನಂಬರ್ 2, ಯಾಕೆ ನೀವು ಅಮೂಲ್ಯರು? ಕೀರ್ತನೆ 36ನೇ ಅಧ್ಯಾಯ 7ನೇ ವಚನ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಎಷ್ಟೋ ಅಮೂಲ್ಯವಾದದ್ದು. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಹಲ್ಲೆಲೂಯಾ. ಮೊದಲನೇದಾಗಿ ನೀವು ಯಾಕೆ ಅಮೂಲ್ಯರು? ಅಮೂಲ್ಯವಾದ ರಕ್ತದಿಂದ ಬಿಡಿಸಲ್ಪಟ್ಟವರು. ಎರಡನೇದಾಗಿ ಯಾಕೆ ನೀವು ಅಮೂಲ್ಯರು? ಅಮೂಲ್ಯವಾದ ಪ್ರೀತಿಯನ್ನು ಹೊಂದಿದವರು. ಹಲ್ಲೆಲೂಯಾ. ನಿಮಗೆ ಸಿಕ್ಕಿರುವ ಪ್ರೀತಿ ಅಮೂಲ್ಯವಾದ ಪ್ರೀತಿ, ಅದರಿಂದ ನೀವು ಅಮೂಲ್ಯರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಈ ಪ್ರೀತಿಯನ್ನು ಅಮೂಲ್ಯವಾದ ಪ್ರೀತಿ ಅಂತ ಹೇಳ್ತೀವಿ? ನೋಡಿ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ಸ್ವಾಮಿಯೇ ಹೇಳ್ತಾರೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಪ್ರಾಣವನ್ನೇ ತನ್ನ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಯೇಸು ತನ್ನ ಪ್ರಾಣವನ್ನೇ ನಮಗಾಗಿ ಕೊಟ್ಬೇಡ. ಹಲ್ಲೆಲೂಯಾ. ಇದಕ್ಕಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಅಮೂಲ್ಯವಾದ ಪ್ರೀತಿ ಸಿಕ್ಕಿದೆ. ಎಂಥ ಪ್ರೀತಿ ಅಂದರೆ ತನ್ನ ಪ್ರಾಣವನ್ನೇ ನಮಗಾಗಿ ಕೊಟ್ಟು ನಮ್ಮನ್ನು ರಕ್ಷಿಸಿದ ಪ್ರೀತಿ.
ಮೊದಲನೇದಾಗಿ ಅಮೂಲ್ಯವಾದ ರಕ್ತದಿಂದ ಬಿಡುಗಡೆ ಸಿಕ್ಕಿದೆ, ಅದರಿಂದ ನಾವು ಅಮೂಲ್ಯರು. ಎರಡನೇದಾಗಿ ಅಮೂಲ್ಯವಾದಂತಹ ಪ್ರೀತಿ ಸಿಕ್ಕಿದೆ, ಅದರಿಂದ ನಾವು ಅಮೂಲ್ಯರು. ನಮ್ಮನ್ನು ಪ್ರೀತಿಸಿದ ಪ್ರೀತಿ ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸಿದೆ, ತನ್ನನ್ನೇ ಬಲಿಯಾಗಿ ಕೊಟ್ಟು ನಿಮ್ಮನ್ನು ನನ್ನನ್ನು ರಕ್ಷಿಸಿದ ಪ್ರೀತಿ. ಹಲ್ಲೆಲೂಯ. ಯೇಸು ಸ್ವಾಮಿ ಮತ್ತೆ 10ನೇ ಅಧ್ಯಾಯ, ಯೋಹನ 10ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಯೋಹನ 10:15 ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ, ನನ್ನ ಕುರಿಗಳು ನನ್ನನ್ನು ತಿಳಿದವೆ, ನನ್ನ ಕುರಿಗಳು ನನ್ನನ್ನು ತಿಳಿದವೆ, ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ, ನನ್ನ ಪ್ರಾಣವನ್ನೇ ಕೊಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ನಮಗೋಸ್ಕರ ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿ ನಮ್ಮನ್ನು ಪ್ರೀತಿಸಿದನು. ಹಲ್ಲೆಲೂಯ. ನಾವು ಹಾಡ್ತೀವಲ್ಲ, ಪಾಪದ ಶಿಕ್ಷೆ ಯೇಸು ತಾಳಿಕೊಂಡನು, ನನ್ನ ಕ್ರಮಕ್ಕಾಗಿ ಯೇಸು ಬಾಧೆ ಪಟ್ಟನು. ನನ್ನ ಪಾಪದ ಶಿಕ್ಷೆ ಯೇಸು ತಾಳಿಕೊಂಡನು, ನನ್ನ ಕ್ರಮಕ್ಕಾಗಿ ಯೇಸು ಬಾಧೆ ಪಟ್ಟನು. ನನಗಾಗಿಯೇ ಶಿಲುಬೆಯಲ್ಲಿ ಜೀವವನ್ನೇ ತ್ಯಾಗ ಮಾಡಿದನು, ನನಗಾಗಿಯೇ ಶಿಲುಬೆಯಲ್ಲಿ ಜೀವವನ್ನೇ ತ್ಯಾಗ ಮಾಡಿದನು, ಜೀವವನ್ನೇ ತ್ಯಾಗ ಮಾಡಿದನು. ಯೇಸು ಕ್ರಿಸ್ತನ ಪ್ರೀತಿ ಎಂದಿಗೂ ಬದಲಾಗದು, ನನ್ನೇಸು ಕ್ರಿಸ್ತನ ದಿವ್ಯ ಪ್ರೇಮ ಎಂದೆಂದು ಮಾರ್ಪಡದು, ನನ್ನೇಸು ಕ್ರಿಸ್ತನ ದಿವ್ಯ ಪ್ರೇಮ ಎಂದೆಂದು ಮಾರ್ಪಡದು. ಯೇಸು ಕ್ರಿಸ್ತನ ಪ್ರೀತಿ, ಯೇಸುವಿನ ಪ್ರೀತಿ ಶಿಲುಬೆಯಲ್ಲಿ ನನಗಾಗಿ ಪ್ರಾಣವನ್ನೇ ಅರ್ಪಿಸಿದ ಪ್ರೀತಿ. ಹಲ್ಲೆಲೂಯ. ಅದಕ್ಕೆ ಇದು ಅಮೂಲ್ಯವಾದ ಪ್ರೀತಿ. ಆದರೆ ನೋಡ್ತೀನಿ ಅನ್ನೋದೆಲ್ಲ ಪ್ರೀತಿ ಅಲ್ಲ. ಈ ಲೋಕದಲ್ಲಿರುವ ಎಲ್ಲ ಪ್ರೀತಿ ಸ್ವಾರ್ಥ ತುಂಬಿದ ಪ್ರೀತಿ. ಹೆತ್ತವರು ಸಹ ಏನು ಹೇಳ್ತಾರೆ, ನಾನು ಇಷ್ಟೊಂದು ಮಾಡಿದ್ನಲ್ಲ, ನನಗೇನು ಮಾಡಿಲ್ವಲ್ಲ ನೀನು, ನನ್ನಿಂದ ಇಷ್ಟೊಂದು ಉಪಕಾರ ಪಡ್ಕೊಂಡೆ, ನನಗೇನು ನೀನು ಮಾಡ್ತಾಯಿದ್ದಿ, ಏನಾದರೂ ಎದುರು ನೋಡ್ತದೆ. ಎಲ್ಲ ಈ ಲೋಕದಲ್ಲಿ ಯಾವುದೇ ಆಗಿರಲಿ, ನಾವೇನಾದ್ರು ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ. ಆದರೆ ಕಲ್ವಾರಿ ಪ್ರೀತಿ ಮಾತ್ರ ಸ್ವಾರ್ಥರಹಿತ ಪ್ರೀತಿ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಪ್ರೀತಿ. ಅದಕ್ಕೆ ಅದನ್ನು ಅಮೂಲ್ಯವಾದ ಪ್ರೀತಿ ಅಂತ ಹೇಳೋದು. ದೇವರ ಪ್ರೀತಿ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಕೆಟ್ಟವರು ಅಂತ ಗೊತ್ತಿದ್ದು ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ನಾವು ಪಾಪಿಗಳಾಗಿದ್ದಾಗಲೇ ನಮ್ಮನ್ನು ಪ್ರೀತಿಸಿದ್ದಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆ ಓದಿ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಿಂದ ಓದಿ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಾವು ಒಳ್ಳೆ ಭಕ್ತಿವಂತರು ಅಂತ ಹೇಳಿ ನಮ್ಗೆ ಪ್ರಾಣ ಕೊಟ್ಟಿಲ್ಲ, ಭಕ್ತಿಹೀನರಾದ ನಮಗೋಸ್ಕರನೇ ಪ್ರಾಣ ಕೊಟ್ಟಿದ್ದಾನೆ. ಅದಕ್ಕೆ ಆ ಪ್ರೀತಿ ಅಮೂಲ್ಯವಾದ ಪ್ರೀತಿ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಒಳ್ಳೆಯವನಿಗೆ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಲ್ಲೆಲೂಯ. ದೇವರು ತನಗಿರುವ ಪ್ರೀತಿಯನ್ನು ಹೇಗೆ ಸಿದ್ಧಾಂತಪಡಿಸಿದ್ದಾನೆ? ನಾವು ಪಾಪಿಗಳಾಗಿದ್ದಾಗಲೂ ಸಹ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾನೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಏನು ಹೇಳುತ್ತೆ? ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡೋದೇ ಅಪರೂಪ ಅಂತೆ. ಒಳ್ಳೆಯವನಿಗಾಗಿ ಯಾರಾದರೂ ಪ್ರಾಣ ಕೊಡೋದೇ ಅಪರೂಪ. ನೆಕ್ಸ್ಟ್ ವಚನ ಹೇಳ್ತದೆ, ಉಪಕಾರಿಗೋಸ್ಕರ ಯಾರಾದರೂ ಪ್ರಾಣ ಕೊಡಲಿಕ್ಕೆ ಮುಂದೆ ಬಂದರೂ ಬರಬಹುದು.
ಆದರೆ ಕೆಟ್ಟವನಿಗಾಗಿ ಯಾರು ಪ್ರಾಣ ಕೊಡ್ತಾರೆ? ಹೋಗಲಿ ಬಿಡೋನು, ಅಂಥವ್ರು ಇರೋದೇ ಬೇಡ ಭೂಮಿ ಮೇಲೆ ಅಂತ ಹೇಳ್ತಾರೆ. ಒಳ್ಳೆಯವನಾಗಿದ್ರು ಅಯ್ಯೋ ತುಂಬ ಒಳ್ಳೆಯವರಪ್ಪ, ಅವ್ರನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಓಡಾಡ್ತಾರೆ. ಆದರೆ ದೇವರು ನಾವು ಕೆಟ್ಟವರಾಗಿದ್ದಾಗಲೂ ಸಹ, ಲೋಕವಿಡೀ ನಮ್ಮನ್ನು ಬೇಡ ಅಂದಾಗಲೂ ಸಹ, ನಾವು ಪಾಪಿಗಳಂತ ಗೊತ್ತಿದ್ದು ಸಹ ನಮ್ಮನ್ನು ಪ್ರೀತಿಸಿದನು. ಹಲ್ಲೆಲೂಯ. ಇದು ದೇವರು ನಮಗೆ ತೋರಿಸುವ ಪ್ರೀತಿ. ಹಲ್ಲೆಲೂಯ. ಇದು ದೇವರ ಪ್ರೀತಿ. ಇದಕ್ಕೆ ಇದನ್ನು ಅಮೂಲ್ಯವಾದ ಪ್ರೀತಿ ಅಂತ ಹೇಳ್ತೀವಿ. ಹಲ್ಲೆಲೂಯ. ಕಲ್ವಾರಿಯಲ್ಲಿ ತನ್ನನ್ನೇ ಸಂಪೂರ್ಣವಾಗಿ ಬಲಿಯಾಗಿ ಅರ್ಪಿಸಿದನು. ನಾವು ಒಂದು ಹಾಡಲ್ಲಿ ಹಾಡ್ತೀವಲ್ಲ, ಪ್ರೀತಿಯ ಶಿಖರವೇ ಯೇಸು ರಾಜ, ಪ್ರೀತಿಯ ಶಿಖರವೇ ಯೇಸು ರಾಜ. ಪ್ರೀತಿಯ ಶಿಖರ ಅಂತ ಯೇಸು. ಆ ಕಲ್ವಾರಿ ಈಸ್ ದ ಪೀಕ್ ಆಫ್ ಲವ್. ಅಂದರೆ ಪ್ರೀತಿಯ ತುಟ್ಟ ತುದಿ ಅಂತ ಹೇಳ್ತೀವಿ ನೋಡಿ. ಅದಕ್ಕೆ ಮೇಲೆ ಪ್ರೀತಿ ಅನ್ನೋದು ಇಲ್ಲ. ನಾವು ಇಷ್ಟು ದ್ರೋಹಿಗಳಾಗಿದ್ದರೂ ನಮಗಾಗಿ ಪ್ರಾಣ ಕೊಟ್ಟು ನಮ್ಮನ್ನು ಪ್ರೀತಿಸಿದನು. ಅದಕ್ಕೆ ಇದು ಅಮೂಲ್ಯವಾದ ಪ್ರೀತಿ. ಮೊದಲನೇದಾಗಿ ಅಮೂಲ್ಯವಾದ ರಕ್ತದಿಂದ ನಮಗೆ ಬಿಡುಗಡೆ ಸಿಕ್ಕಿರೋದ್ರಿಂದ ನಾವು ಅಮೂಲ್ಯರು. ಎರಡನೇದಾಗಿ ಅಮೂಲ್ಯವಾದ ಪ್ರೀತಿ ನಮಗೆ ಸಿಕ್ಕಿರೋದ್ರಿಂದ ನಾವು ಅಮೂಲ್ಯರು. ಅಮೂಲ್ಯವಾದ ರಕ್ತದಿಂದ ನಮಗೆ ಬಿಡುಗಡೆ ಸಿಕ್ಕಿರೋದ್ರಿಂದ ನಾವು ಅಮೂಲ್ಯರು. ಅಮೂಲ್ಯವಾದ ಪ್ರೀತಿ ನಮಗೆ ಸಿಕ್ಕಿರೋದ್ರಿಂದ ನಾವು ಅಮೂಲ್ಯರು. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಒಂದು ನಿಮಿಷ ದೇವರಿಗೆ ವಂದನೆ ಹೇಳುವ. ಅನಂತರ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲ ಜನರಿಗೆ ಈ ಅಮೂಲ್ಯ ಪ್ರೀತಿ ಸಿಗಬೇಕಪ್ಪ. ಪ್ರತಿಯೊಬ್ಬರನ್ನು ಅಮೂಲ್ಯರಾಗಿ ನೀವು ಪರಿಗಣಿಸಲಿಕ್ಕೆ ನಿಮ್ಮ ದಯೆ ತೋರಿಸಪ್ಪ ಅಂತ ಹೇಳಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ನಮಗೆ ಈ ಒಂದು ಶ್ರೇಷ್ಠ ಸೌಭಾಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಅಂತ ಹೇಳಿ ಅಂಗೀಕರಿಸಿದ್ದೀರಿ. ಹೌದಪ್ಪ, ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿ ಅಮೂಲ್ಯರನ್ನಾಗಿ ಮಾಡ್ಕೊಂಡಿದ್ದೀರಿ ಸ್ವಾಮಿ. ನಿಮ್ಮ ಪ್ರಾಣವನ್ನೇ ನಮಗಾಗಿ ಕೊಟ್ಟು ನಮ್ಮನ್ನು ಅಮೂಲ್ಯರನ್ನಾಗಿ ಮಾಡ್ಕೊಂಡಿದ್ದೀರಿ. ನಿಮ್ಮ ರಕ್ತ ಅಮೂಲ್ಯ, ನಿಮ್ಮ ಪ್ರೀತಿ ಅಮೂಲ್ಯ. ಆದ್ದರಿಂದ ನಾವು ಕೂಡ ಅಮೂಲ್ಯರಾಗಿದ್ದೇವೆ. ಎಲ್ಲೋ ಪಾಪದಲ್ಲಿ, ನಾಶನದಲ್ಲಿ, ಲೋಕದ ಮಲಿನತ್ವದಲ್ಲಿ ಬಿದ್ದಿದ್ದ ನಾವು ಇವತ್ತು ನಿನ್ನ ರಕ್ತದಿಂದ, ನಿನ್ನ ಪ್ರೀತಿಯಿಂದ, ನಿನ್ನ ಸನ್ನಿಧಾನದಲ್ಲಿ ಅಮೂಲ್ಯರಾಗಿ ಕಾಣಿಸಿಕೊಳ್ಳುವ ಸೌಭಾಗ್ಯ ಪಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾದರ್. ಇದು ನಮ್ಮಿಂದ ಬಂದದಲ್ಲ, ಇದು ನಮ್ಮ ಅರ್ಹತೆ ಅಲ್ಲ. ನಿನ್ನ ದೃಷ್ಟಿಯಲ್ಲಿ ನಾವು ಅಮೂಲ್ಯರಾಗಿ ಕಾಣಿಸಿಕೊಳ್ಳುತ್ತೇವೆ ಅಂದರೆ ಇಟ್ ಈಸ್ ನಾಟ್ ನಮ್ಮ ಒಂದು ಅರ್ಹತೆ ಅಲ್ಲ. ಹೌದು ಸ್ವಾಮಿ, ಇದು ನಮ್ಮ ಅರ್ಹತೆ ಅಲ್ಲ. ಇದು ನೀನು ಸುರಿಸಿದ ರಕ್ತ, ಇದು ನೀನು ತೋರಿಸಿದ ಪ್ರೀತಿ. ಅದು ಹೌದು ಸ್ವಾಮಿ, ನಿನ್ನ ಅಮೂಲ್ಯ ರಕ್ತದಿಂದ, ನಿನ್ನ ಅಮೂಲ್ಯ ಪ್ರೀತಿಯಿಂದ ಇವತ್ತು ನಿನ್ನ ಸನ್ನಿಧಾನದಲ್ಲಿ ಅಮೂಲ್ಯರಾಗಿ ನಿಲ್ಲುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಮ್ಮ ರಾಜ್ಯದಾದ್ಯಂತ ಯಾರಿಗೆಲ್ಲ ಈ ಭಾಗ್ಯ ಸಿಕ್ಕಿದೆಯೋ ಅದೆಲ್ಲಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ಅದು ಮಾತ್ರ ಅಲ್ಲ ಕರ್ತನೇ, ಇನ್ನು ಈ ಭಾಗ್ಯ ಸಿಗದೇ ಇರುವವರಿಗಾಗಿ ನಿನ್ನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಪ್ರತಿಯೊಬ್ಬರಿಗಾಗಿ ನೀವು ರಕ್ತ ಸುರಿಸಿದ್ದೀರಿ ಸ್ವಾಮಿ, ಪ್ರತಿಯೊಬ್ಬರಿಗಾಗಿ ಜೀವ ಕೊಟ್ಟಿದ್ದೀರಿ ಕರ್ತನೇ. ಇದು ಪ್ರತಿಯೊಬ್ಬರ ಅನುಭವಕ್ಕೆ ಬರಲಿ ಸ್ವಾಮಿ. ಕರ್ತನೇ, ನಿನ್ನ ರಕ್ತದಿಂದ ತೊಳೆಯಲ್ಪಡುವಂಥ ಸೌಭಾಗ್ಯ ಪ್ರತಿಯೊಬ್ಬರಿಗೂ ಸಿಗಲಿ, ನಮ್ಮ ರಾಜ್ಯದ ಪ್ರತಿಯೊಬ್ಬರಿಗೂ ಸಿಗಲಿ ಕರ್ತನೇ. ನಿನ್ನ ಪ್ರೀತಿಯನ್ನು ಸವಿಯುವಂತಹ ಸೌಭಾಗ್ಯ ನಮ್ಮ ರಾಜ್ಯದ ಪ್ರತಿಯೊಬ್ಬರಿಗೂ ಸಿಗಲಿ, ಎಲ್ಲ ಜಾತಿ ಜನಾಂಗದಕ್ಕೂ ಸಿಗಲಿ ಸ್ವಾಮಿ. ನೀನು ಕ್ರೈಸ್ತ ಧರ್ಮ ಸ್ಥಾಪನೆಗೆ ಬಂದ ದೇವರಲ್ಲ ಕರ್ತನೇ, ನಿನ್ನ ಅಮೂಲ್ಯ ರಕ್ತದಿಂದ ಜನರನ್ನು ಪಾಪದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ನಡೆಸಲು ಬಂದ ದೇವರು. ಹಲ್ಲೆಲೂಯ. ನಿನ್ನ ಪ್ರಾಣವನ್ನೇ ಕರ್ತನೇ ನಮಗೋಸ್ಕರ ಈಡುಕೊಟ್ಟು ನಮ್ಮನ್ನು ನಾಶನದ ಕೂಪದಿಂದ, ನಿತ್ಯ ನರಕದಿಂದ ಬಿಡಿಸಲು ಬಂದ ಕರ್ತನು. ಕರ್ತನೇ, ಆ ಬಿಡುಗಡೆ, ಆ ರಕ್ಷಣೆ, ಆ ನಿನ್ನ ಪ್ರೀತಿಯ ಸೌಭಾಗ್ಯ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಸಿಗಬೇಕಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ನಿನ್ನ ರಕ್ತದ ಕರ್ತನೆ, ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಡುವ ಭಾಗ್ಯ ಕರ್ತನೇ, ನಿನ್ನ ಕಲ್ವಾರಿಯ ಪ್ರೀತಿ, ಅಮೂಲ್ಯವಾದ ಪ್ರೀತಿಯನ್ನು ರುಚಿ ನೋಡುವ ಭಾಗ್ಯ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಸಿಗಬೇಕೆಂಬುದಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಕರ್ತನೇ, ಈಗಲೂ ಕೂಡ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರ ಕುಟುಂಬದಲ್ಲಿ ಇನ್ನು ಯಾರಾದರೂ ಈ ಪ್ರೀತಿಯನ್ನು ರುಚಿ ನೋಡಲಿಲ್ಲ, ಈ ಅಮೂಲ್ಯ ಪದವಿಯನ್ನು ಇನ್ನೂ ಹೊಂದಿಕೊಂಡಿಲ್ಲ ಅಂದರೆ ಕರ್ತನೇ, ನೀನು ಅವ್ರನ್ನ ಮುಟ್ಟು ಸ್ವಾಮಿ, ಅವ್ರನ್ನ ಮುಟ್ಟಪ್ಪ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಕೃಪೆಯುಳ್ಳ ಹಸ್ತ ಒಬ್ಬೊಬ್ಬರನ್ನ ಮುಟ್ಟಲಿ ಸ್ವಾಮಿ. ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡುವವರ ಪ್ರತಿಯೊಂದು ಕುಟುಂಬದಲ್ಲೂ ಸಹ ಇನ್ನು ಯಾರಿಗೆ ಈ ಅಮೂಲ್ಯ ಪ್ರೀತಿಯ ಅನುಭವ ಸಿಕ್ಕಿಲ್ವೋ ಅವರೆಲ್ಲರಿಗೂ ಈ ಅನುಭವ ಸಿಗಲಿ, ನಿನ್ನ ಪ್ರೀತಿಯ ರುಚಿ ಸಿಗಲಿ. ನನಗೆ ಯಾರು ಇಲ್ಲ ಎಂಬುದಾಗಿರುವಂಥ ಕೊರಗು ನೀಗಲಿ, ನನ್ನನ್ನು ಪ್ರೀತಿಸುವವರೊಬ್ಬರು ಇದ್ದಾರೆ ಎನ್ನುವಂಥ ರುಚಿ ಅನುಭವ ಸಿಗಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ,
ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸು. ರಕ್ಷಣಾ ಅನುಭವ ಇಲ್ಲದವರಿಗೆ ರಕ್ಷಣಾ ಅನುಭವ, ನಿತ್ಯ ನಿರೀಕ್ಷೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಈ ದಿನ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನವಿಡೀ ನಿಮ್ಮ ಕೃಪೆ ನಮ್ಮನ್ನು ಆವರಿಸಲಿ. ನಿಮ್ಮ ದೈವ ಪ್ರಸನ್ನತೆಯಲ್ಲಿರಲಿಕ್ಕೆ ಸಹಾಯ ನೀಡು. ಈ ದಿನ ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೃಪೆ ಒದಗಿ ಬರಲಿ. ಯಶಸ್ಸನ್ನು ಕೊಟ್ಟು ಆಶೀರ್ವಾದದೆಡೆಗೆ ನಡೆಸಪ್ಪ. ನಾವು ಈ ದಿನವಿಡೀ ಮನರಮ್ಯವಾಗಿರಲಿಕ್ಕೆ ಕರ್ತ ನಮಗೆ ಸಹಾಯ ನೀಡು. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.